ಕಳೆದ ಚುನಾವಣೆಯಲ್ಲಿ ನಮ್ಮ ಪಕ್ಕದ ಸಂಗಮದಿಂದ ಒಂದು ಪಾದಯಾತ್ರೆ ಹೊರಟರು ಕಾಂಗ್ರೆಸ್ ನಾಯಕರು. ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ಹೊರಟರು. ಹಾಗೆ ನಮ್ಮ ಕನಕಪುರದ ಲೀಡರು ನಮ್ಮ ಜನಕ್ಕೆ ಹೇಳಿದರು, ಕುಮಾರಸ್ವಾಮಿನೂ ಮುಖ್ಯಮಂತ್ರಿ ಆಗೋಗ್ಬಿಟ್ಟ, ನಮ್ಮ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗೋದ್ರು, ದೇವೇಗೌಡರು ಮುಖ್ಯಮಂತ್ರಿಗಳಾಗೋದ್ರು, ನನಗೂ ಒಂದು ಅವಕಾಶ ಕೊಡಿ, ಒಂದು ಪೇಪರು ಪೆನ್ನು ಕೊಡಿ ನನಗೆ ಅಂತ ಕೇಳಿದ್ರು. ಪಾಪ ನೀವು ಆಸೆಯಿಂದ ಕೊಟ್ಟರಿ, ಪಾಪ ಅವರು ಒಂದು ಅವಕಾಶ ಉಪಯೋಗ ಮಾಡ್ಕೊಳ್ಳಿ. ನೀವು ಪೇಪರು ಪೆನ್ನು ಕೊಟ್ಟಿದ್ದು ಯಾವುದಕ್ಕೆ ಉಪಯೋಗ ಮಾಡಿದ್ದಾರೆ ಅವರು? ನಮ್ಮ ಕಾವೇರಿ ನೀರು ಉಳಿಸ್ಲಿಕ್ಕೆ ಮಾಡಿದ್ರ? ಕುಮಾರಸ್ವಾಮಿದು ದೇವೇಗೌಡರದು ಕೊಡುಗೆ ಏನು ಅಂತ ಕೇಳ್ತಾರೆ ಸಿದ್ದರಾಮಯ್ಯವರು ಕಾವೇರಿ ಬಗ್ಗೆ. ದೇವೇಗೌಡರು ರಾಜಕಾರಣಕ್ಕೆ ಬಂದು ಮೊದಲನೇ ಬಾರಿಗೆ 62ನೇ ಇಸ್ವಿ ಪಕ್ಷೇತರ ಶಾಸಕರಾಗಿ ವಿಧಾನಸಭೆಗೆ ಪ್ರವೇಶ ಮಾಡಿದಾಗ ಸಿದ್ದರಾಮಯ್ಯವರು ರಾಜಕೀಯದಲ್ಲಿ ಇದ್ದರೋ ಎಲ್ಲಿದ್ದರೋ ಗೊತ್ತಿಲ್ಲ. ಇನ್ನು ಈ ವ್ಯಕ್ತಿ ಎಲ್ಲಿದ್ದರೋ ನನಗಿನ್ನೂ ಗೊತ್ತಿಲ್ಲ. ಭಾಳ ಜನ ಏನೇನೋ ಹೇಳ್ತಾರೆ. ಇದು ಒಂದು ಭಾಗ. ದೇವೇಗೌಡರನ್ನ ಕಾವೇರಿ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಯಾವ ನೈತಿಕತೆ ಇದೆ ಅಂತಕ್ಕಂಥದ್ದು ಕೇಳಲಿಕ್ಕೆ ಬಯಸ್ತೀನಿ. ದೇವೇಗೌಡರು ಉಪವಾಸ ಕೂತರು, ಇವರೇ ಮುಖ್ಯಮಂತ್ರಿ. ಕೇಂದ್ರ ಸರ್ಕಾರ ಒಂದು ತೀರ್ಮಾನ ಮಾಡಲಿಕ್ಕೆ ಹೊರಟರು ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ. ದೇವೇಗೌಡರು ಗಾಂಧಿ ಪ್ರತಿಮೆ ಹತ್ರ ವಿಧಾನಸೌಧ ಮುಂದೆ ಪ್ರತಿಭಟನೆ ಮಾಡಿ ಉಪವಾಸ ಕೂರ್ತೀನಿ ಅಮರನಾಥ್ ಸತ್ಯಾಗ್ರಹ ಅಂತ ಹೇಳಿ ಕೂತ ತಕ್ಷಣ 5 ಜನ ದೆಹಲಿಯಿಂದ ಮಂತ್ರಿಗಳನ್ನು ವಿಧಾನಸೌಧ ಮುಂಭಾಗ ಕಳಿಸಿದ್ರು. ದೇವೇಗೌಡರಿಗೆ ಬೇಡ, ಇಂಥ ಕಠಿಣವಾದ ನಿರ್ಧಾರ ಮಾಡಬೇಡಿ ಅಂತ. ಇದು ದೇವೇಗೌಡರು ಮಂಡ್ಯ ಜಿಲ್ಲೆಯ ಜನತೆ ಪರವಾಗಿ ಯಾವ ರೀತಿ ಧ್ವನಿ ಎತ್ತಿದ್ದಾರೆ. ಮೊನ್ನೆ ರಾಜ್ಯಸಭೆಯಲ್ಲಿ ಅವರಿಗೆ ನಡಿಲಿಕ್ಕಾಗೋದಿಲ್ಲ, ದೇವೇಗೌಡರಿಗೆ ನಡಿಲಿಕ್ಕಾಗೋದಿಲ್ಲ, ವೀಲ್ ಚೇರಲ್ಲಿ ಹೋಗ್ತಾರೆ ಲೋಕಸಭೆಗೆ. ಲೋಕಸಭೆಯಲ್ಲಿ ಈ ಮೇಕೆದಾಟಿನ ವಿಷಯದಲ್ಲಿ ಮತ್ತು ಕಾವೇರಿ ನೀರಿನ ಪರಿಸ್ಥಿತಿ ಏನಾಗಿದೆ, ಬೆಂಗಳೂರು ನಗರದ ನಾಗರಿಕರಿಗೆ ಕುಡಿಯೋ ನೀರಿನ ಪರಿಸ್ಥಿತಿ ಆಗಿದೆ, ಪರಿಪರಿಯಾಗಿ ಬೇಡ್ಕೊಂಡಂಥ ದೃಶ್ಯ. ಮಲ್ಲಿಕಾರ್ಜುನ ಖರ್ಗೆ ಅವರು ಆ ಕಡೆ ಕೂತಿರ್ತಾರೆ ಇದೇ ರಾಜ್ಯಸಭಾದಲ್ಲಿ. ಯಾರಾದರೂ ಕಾಂಗ್ರೆಸ್ ನಾಯಕರು ಚಕಾರ ಎತ್ತುದರ ದೇವೇಗೌಡರ ಮೇಲೆ ಯಾವ ನೈತಿಕತೆ ಇಟ್ಕೊಂಡು ಮಾತನಾಡ್ತೀರಿ? ಇದು ನಾನು ಕೇಳ್ತಕ್ಕಂಥ ಪ್ರಶ್ನೆ. ಇವತ್ತು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದವರು ನೀವು ಸರ್ಕಾರ ಕೊಟ್ಟ ಮೇಲೆ ನಮ್ಮ ನೀರು ತಮಿಳ್ನಾಡು ಹಕ್ಕು ಅಂತೇಳಿ ಸರಾಗವಾಗಿ ತಮಿಳ್ನಾಡಿಗೆ ನೀರು ಬಿಡ್ತಾನೆ ಅವರೇ. ನಮ್ಮ ಜಮೀನಲ್ಲಿ ಒಣಗಿ ನಿಂತಿದೆ. ಇದು ಈ ನಮ್ಮ ನಾಡಿನ ಈ ಭಾಗದ ಜನತೆಗೆ ಈ ಸರ್ಕಾರ ಕೊಟ್ಟಿರ್ತಕ್ಕಂಥ ಕೊಡುಗೆ. ಮೊನ್ನೆ ದೇವೇಗೌಡರು ಮೇಕೆದಾಟಿನ ಬಗ್ಗೆ ಚರ್ಚೆ ಮಾಡಿದ ನಂತರ ಇವರು ಹೇಳಿದ್ರು, ನಾವು ಪಾದಯಾತ್ರೆ ಮಾಡಿದಾಗ ದೇವೇಗೌಡರು ಬೆಂಬಲ ಕೊಡಲಿಲ್ಲ ಅಂತ. ಇವರು ಪಾದಯಾತ್ರೆ ಮಾಡಿದ್ದು ಚುನಾವಣೆಯಲ್ಲಿ ಗೆಲ್ಲಕ್ಕೆ ಪಾದಯಾತ್ರೆ ಮಾಡಿದ್ರು, ಮೇಕೆದಾಟು ಕಟ್ಟೋದಕ್ಕೆ ಪಾದಯಾತ್ರೆ ಮಾಡಿದ್ರ ಇವರು? ನಿಮ್ಮನ್ನು ನಂಬಿಸಿ ನಾವೇನೋ ಮೇಕೆದಾಟನ್ನ ಕಟ್ಟಿಬಿಡ್ತೀವಿ ಅಂತೇಳಿ. ಈಗ ನಿನ್ನೆ ದಿನ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ದೇವೇಗೌಡರು BJPಯ ಲೋಕಸಭಾ ಸದಸ್ಯರು ನರೇಂದ್ರ ಮೋದಿಗೆ ಹೇಳಿ ಅನುಮತಿ ಕೊಡಿಸ್ಬಿಟ್ರೆ ನಾಳೆ ಬೆಳಗ್ಗೆ ಕೆಲಸ ಶುರು ಮಾಡ್ತೀವಿ ಅಂತ ಮೊನ್ನೆ ಹೇಳಿದ್ದಾರೆ ಪತ್ರಿಕೆಯಲ್ಲಿ. ಸ್ನೇಹಿತರುಗಳು ಕೆಲವರು ಓದಿರ್ಬೋದು. ನಾನು ದೇವೇಗೌಡರಿಗೆ ಹೇಳೋರೆ ಅನುಮತಿ ಕೊಡಿಸಿ ಅಂತ. ಅನುಮತಿ ಕೊಡಬೇಕಾದರೂ ನರೇಂದ್ರ ಮೋದಿ ಕೈನಲ್ಲಿ 5 ನಿಮಿಷಕ್ಕೆ ಕೊಡಿಸ್ತೀವಿ. ಅನುಮತಿ ಎಲ್ಲಿಂದ ಬೇಕೀಗ ನಿಮಗೆ? ತಕರಾರು ತೆಗೆದಿರೋದು ಯಾರು? ತಮಿಳುನಾಡಿನಲ್ಲಿ ಚುನಾವಣೆ ಹೊಂದಾಣಿಕೆ ಮಾಡ್ಕೊಂಡಿದ್ದೀರಿ. ನಮಗೆ ಹೇಳ್ತೀರಿ BJP ಜೊತೆ ಹೊಂದಾಣಿಕೆ ಮಾಡಿ JDS ಪಕ್ಷನ ಮಾರಾಟ ಮಾಡಿಬಿಟ್ಟ ಕುಮಾರಸ್ವಾಮಿ ಅಂತ ಭಾಷಣ ಮಾಡ್ತೀರಿ. ಇವತ್ತು ನೀವು ತಮಿಳುನಾಡಿನಲ್ಲಿ DMK ಜೊತೆ ಲೋಕಸಭೆಗೆ ಹೊಂದಾಣಿಕೆ ಮಾಡ್ಕೊಂಡು ನಮ್ಮ ನಾಡಿನ ರೈತರ ಬದುಕನ್ನು ಹಾಳು ಮಾಡಿ ಕಾವೇರಿ ನೀರನ್ನು ಮಾರಾಟ ಮಾಡಿರ್ತಕ್ಕಂಥವ್ರು ನೀವುಗಳು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಮೊನ್ನೆ ಅಲ್ಲಿ ಚುನಾವಣೆಯ ಸಮಯದಲ್ಲಿ ಒಂದು ಪ್ರಣಾಳಿಕೆ ಬಿಡುಗಡೆ ಮಾಡ್ತಾರೆ ಅಲ್ಲಿಯ ಮುಖ್ಯಮಂತ್ರಿ. ಯಾವುದೇ ಕಾರಣಕ್ಕೂ ನಾವು ಮೇಕೆದಾಟನ್ನು ಕಟ್ಟಲಿಕ್ಕೆ ಒಪ್ಪಿಗೆ ಕೊಡೋದಿಲ್ಲ ಅಂತಕ್ಕಂಥ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದ್ರು. ಸಿದ್ದರಾಮಯ್ಯನವರೇ, ಶಿವಕುಮಾರ್ ಅವರೇ, ಒಂದು ಚಕಾರ ಎತ್ತಿದ್ರ ನೀವು ಆ ಪ್ರಣಾಳಿಕೆಯಲ್ಲಿ ಅವರು ಘೋಷಣೆ ಮಾಡಿದ್ದಕ್ಕೆ. ದೇವೇಗೌಡರು ತಕ್ಷಣ ದೆಹಲಿಗೆ ಹೋಗಿ, ನಾರಿಮನ್ನವರು ಇವತ್ತು ತೀರ್ಕೊಂಡು ಹೋಗಿದ್ದಾರೆ. ಸುದೀರ್ಘವಾಗಿ ನಮ್ಮ ಕಾವೇರಿ ನೀರಿನ ವಿಷಯದಲ್ಲಿ ವಕೀಲ ವೃತ್ತಿಯನ್ನು ಮಾಡಿದಂಥ ಜವಾಬ್ದಾರಿ ತೆಗೆದುಕೊಂಡಂಥವ್ರು ತೀರ್ಕೊಂಡು ಹೋಗಿದ್ದಾರೆ. ಅವ್ರ ಜೂನಿಯರ್ ಒಬ್ಬರು ಇನ್ನೂ ಎಲ್ಲ ವಿಷಯ ಇಟ್ಕೊಂಡಿದ್ದಾರೆ. ಅವ್ರನ್ನ ಹೋಗಿ ಭೇಟಿ ಮಾಡಿ
ಮೇಕೆದಾಟನ್ನು ಕಟ್ಟತಕ್ಕಂಥದ್ದಕ್ಕೆ ಒಂದು ರಿಸರ್ವಾಯರ್ ಮಾಡಲಿಕ್ಕೆ ಯಾವ ಥರ ಮುಂದುವರಿಬೇಕು ಅಂತಕ್ಕಂಥದ್ದನ್ನು ಈ ವಯಸ್ಸಿನಲ್ಲಿ ಹೋಗಿ ಚರ್ಚೆ ಮಾಡ್ಕೊಂಡು ಮಾನಸಿಕವಾಗಿ ಎಲ್ಲ ಸಿದ್ಧ ಮಾಡಿದ್ದಾರೆ. ನನಗೆ ಹೇಳ್ತಾರೆ ಯಾವಾಗಲೂ, ನೋಡು ನಾನು ಇನ್ನೂ ಸಾಯಲ್ಲ, ಇನ್ನೂ ಬದುಕಿರ್ತೀನಿ, ನಿನ್ನ ಕೈನಲ್ಲೇ ಕಾವೇರಿ ನೀರಿನ ವಿಷಯದಲ್ಲಿ ಇವತ್ತು ಜನತೆಗೆ ನ್ಯಾಯ ಕೊಡಿಸ್ತೀನಿ. ಮಂಡ್ಯದ ಜನಕ್ಕೆ ಅಷ್ಟೇ ಅಲ್ಲ, ನಮ್ಮ ಕಾವೇರಿ ಬೇಸಿನ್ನ ಜನತೆಗೆ ನ್ಯಾಯವನ್ನು ಕೊಡಿಸಿದ ನಂತರವೇ ಆ ಭಗವಂತ ನನ್ನ ಜೀವವನ್ನು ತೆಗೆದುಕೊಳ್ತಕ್ಕಂಥದ್ದು ಅಂತ ಮಾತನ್ನು ಮೊನ್ನೆ 3 ದಿವಸಗಳ ಹಿಂದೆ ದೇವೇಗೌಡರು ನನಗೆ ಹೇಳ್ತಾರೆ.